ಮನುಷ್ಯನು ನಗುವ ಕ್ಷಣ ಕೆಲವೊಮ್ಮೆ ಸುಳ್ಳಾಗಿರಬಹುದು, ಆದರೆ ಕಣ್ಣೀರು ಹಾಕುವ ಕ್ಷಣಗಳು ಮಾತ್ರ ನಿಜವಾಗಿಯೇ ಇರುತ್ತವೆ. ಜೀವನದ ಕಠಿಣ ಸತ್ಯವೇನೆಂದರೆ, ತುಳಸಿ ಗಿಡವು ಹೊರಗಿನ ಹುಲ್ಲು ಬೆಳೆದಷ್ಟು ವೇಗವಾಗಿ ತುಳಸಿ ಗಿಡ ಬೆಳೆದು ಬರುವುದಿಲ್ಲ. ಹಾಗೆಯೇ ಒಳ್ಳೆಯವರು ಮೋಸಗಾರರಂತೆ ವೇಗವಾಗಿ ಬೆಳೆಯುವುದಿಲ್ಲ. ಮೌಲ್ಯವಿಲ್ಲದ ಪ್ರೀತಿಯನ್ನು ಎಷ್ಟೇ ಪ್ರೀತಿಸಿದರೂ ಒಂದು ದಿನ ಅದು ನಿಮಗೆ ಮೌಲ್ಯವಿಲ್ಲದಂತೆಯೇ ಕಾಣುತ್ತದೆ. ಆದ್ದರಿಂದ ನಿಮ್ಮನ್ನು ಮೌಲ್ಯ ಕಡಿಮೆ ಮಾಡುವ ಯಾವುದೇ ಸಂಬಂಧಕ್ಕೆ ಮೌಲ್ಯ ಕೊಡಬೇಡಿ. ಜೀವನದಲ್ಲಿ ಸಂತೋಷವಾಗಿರುವುದೆಂದರೆ ಮನೆಗಳ ಅಥವಾ ಆಸ್ತಿಪಾಸ್ತಿಗಳ ಬಗ್ಗೆ ಅಲ್ಲ, ನಿಮ್ಮವರಿರುವುದೇ ನಿಜವಾದ ಸಂಪತ್ತು. ನಿನಗೆ ನಾನಿದ್ದೇನೆ ಎಂದು ಧೈರ್ಯವಾಗಿ ಹೇಳುವ ಮನಸ್ಸಿದ್ದರೆ ಜೀವನವನ್ನು ಸಂತೋಷದಿಂದ ನಡೆಸಬಹುದು. ಇಂದಿನ ದಿನಗಳಲ್ಲಿ ಬಂಧ ಎನ್ನುವುದು ಕಮಲದ ಎಲೆಯ ಮೇಲಿನ ನೀರಿನ ಹನಿಯಂತಾಗಿದೆ. ಯಾವ ಕ್ಷಣದಲ್ಲಿ ಜಾರಿ ಹೋಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಯಾರಿಂದಲೂ ಅತಿಯಾದ ನಿರೀಕ್ಷೆ ಇಡಬೇಡಿ, ಶಾಂತವಾಗಿ ಬದುಕಲು ಕಲಿಯಿರಿ. ಒಂದು ದಿನದಲ್ಲೇ ಹಾಳಾಗುವ ಹಾಲಿನಲ್ಲೂ ವರ್ಷಗಳಾದರೂ ಮರೆಮಾಡಿಕೊಂಡಿರುವ ತುಪ್ಪವಿರುತ್ತದೆ. ಹಾಗೆಯೇ ವ್ಯಕ್ತಿಯ ದೋಷಗಳನ್ನು ಹುಡುಕುವುದನ್ನು ಬಿಡಿ. ಅವರೊಳಗಿನ ಅದ್ಭುತ ಗುಣಗಳನ್ನು ಗುರುತಿಸಲು ಕಲಿತರೆ ನಾವು ಕೂಡ ಒಂದು ಅದ್ಭುತವಾಗುತ್ತೇವೆ. ನಂಬಿದರೆ ಜೀವ ಕೊಡಬೇಕು ಎಂದು ಹೇಳುತ್ತಾರೆ. ಜೀವ ಕೊಡುವ ಅವಶ್ಯಕತೆ ಇಲ್ಲ. ಜೀವ ಇರುವವರೆಗೂ ದ್ರೋಹ ಮಾಡದೇ ಇರುವುದು ಸಾಕಲ್ಲವೇ? ಹಣ ಎಷ್ಟು ಬೇಕಾದರೂ ಸಂಪಾದಿಸಬಹುದು, ಆದರೆ ಇತರರನ್ನು ತಳವಾಗಿ ನೋಡುವ ರೋಗ ಇರಬಾರದು. ಸ್ವಾಭಿಮಾನಿಗಳ ಮನಸ್ಸಿಗೆ ನೋವು ಮಾಡಿದರೆ ಆಗ ಏನೂ ಮಾಡಲಾಗದಿದ್ದರೂ ಆ ಅವಮಾನವನ್ನು ಅವರು ಜೀವನದಲ್ಲಿ ಎಂದಿಗೂ ಮರೆತೇ ಮರೆತರು. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಭಾವನೆಗಳಿವೆ. ಯಾರಿಗೂ ನೋವು ಕೊಡದಂತೆ ಮಾತನಾಡಲು ಕಲಿಯಿರಿ. ಕೋಪದಲ್ಲಿ ಹೇಳಿದ ಒಂದು ಮಾತು ಹೃದಯವನ್ನು ಒಡೆದು ಹಾಕಬಹುದು, ಆದರೆ ಅದೇ ಕೋಪದ ಹಿಂದೆ ಇರುವ ನೋವನ್ನು ಅರ್ಥ ಮಾಡಿಕೊಂಡರೆ ಆ ಬಂಧವು ಶಾಶ್ವತವಾಗಿರುತ್ತದೆ. ಅಂತಹ ಜೀವನಕ್ಕೆ ನಮಗೆ ಬೇಕಾದ 2 ಆಯುಧಗಳು: ನಗು ಮತ್ತು ಮೌನ. ಒಂದು ನಗು ಅನೇಕ ಸಮಸ್ಯೆಗಳನ್ನು ಪರಿಹರಿಸಬಹುದು, ಹಾಗೆಯೇ ಮೌನವು ಅನೇಕ ಸಮಸ್ಯೆಗಳನ್ನು ತಡೆಯಬಹುದು. ಇದನ್ನು ನೆನಪಿಟ್ಟುಕೊಳ್ಳಿ. ಇದು ಜೀವನವೇ ಎಂದು ನಿಮಗೆ ಈಗ ಅನಿಸದಿರಬಹುದು, ಆದರೆ ಒಂದು ವಯಸ್ಸಿಗೆ ಬಂದಾಗ ಅದರ ಅರ್ಥ ತಿಳಿಯುತ್ತದೆ. ನೀವು ಹೊತ್ತುಕೊಂಡಿರುವ ದೊಡ್ಡ ಜವಾಬ್ದಾರಿಯೆಂದರೆ ನಿಮ್ಮನ್ನು ನಂಬಿರುವ ಜನರು. ಓಡಿಸಲು ಪ್ರೇರೇಪಿಸುವ ಗುರಿ ಜೀವನದಲ್ಲಿರಬೇಕು. ಮನುಷ್ಯನು ವಯಸ್ಸಾಗುತ್ತಾ ಬಂದಂತೆ ಅನುಭವಗಳು ಹೆಚ್ಚಾಗಬೇಕು, ಮನೋಭಾವವು ಬದಲಾಗಬೇಕು. ನಡೆನುಡಿಯಲ್ಲಿ ಒಳ್ಳೆಯದು ಕೆಟ್ಟದು ಏನು ಎಂಬುದನ್ನು ಅರಿಯಲು ಸಾಧ್ಯವಾಗಬೇಕು. ಆಗ ಮಾತ್ರ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳಬಹುದು. ಈ ಒಂದು ವಿಷಯವನ್ನು ಜೀವನದಲ್ಲಿ ಎಂದಿಗೂ ಮರೆತಬೇಡಿ. ಎಷ್ಟು ದಣದರೂ ಸರಿ, ಸಹನೆಯ ಹೃದಯ ದಣಿದರೆ ತೆಗೆದುಕೊಳ್ಳುವ ನಿರ್ಧಾರಗಳು ತುಂಬಾ ಕಠಿಣವಾಗುತ್ತವೆ. ಪರಿಚಯವಿಲ್ಲದವರು ಎಂಬುದು ಕೇವಲ ಒಂದು ಪದ. ಅವರನ್ನು ನೋಡಿದಾಗ ಆ ಪದ ನೆನಪಾಗುತ್ತದೆ. ಆದರೆ ನಮ್ಮವರು ಎಂಬ ಪದ ಮಾತ್ರ ಜೀವನ ಪೂರ್ತಿ ಮನಸ್ಸಿನಲ್ಲಿ ಉಳಿಯುತ್ತದೆ. ಶ್ರೀಮಂತರಿಗೆ ಕೊಡುವ ಉಡುಗೊರೆ ಹೊಟ್ಟೆ ತುಂಬಿರುವವನಿಗೆ ಕೊಡುವ ಅನ್ನದಂತೆಯೇ ಆಗುತ್ತದೆ. ಬೆಳಗುತ್ತಿರುವ ದೀಪಕ್ಕೆ ಮತ್ತೊಂದು ದೀಪ ಹಚ್ಚಿದಂತೆ. ನಿಜವಾದ ಬಂಧಕ್ಕೆ ಬೇರೆ ಷರತ್ತುಗಳ ಅವಶ್ಯಕತೆಯಿಲ್ಲ. ಅಸಮರ್ಥರೊಂದಿಗೆ ವ್ಯವಹಾರ ಮಾಡುವುದು ಕಷ್ಟಕರ. ಆದ್ದರಿಂದ ಯಾರನ್ನು ನಂಬಬೇಕು, ಯಾರೊಂದಿಗೆ ಸಾಗಬೇಕು ಎಂಬುದನ್ನು ಜಾಣ್ಮೆಯಿಂದ ಆರಿಸಿಕೊಳ್ಳಬೇಕು. ಅಪಾರವಾದ ಸ್ನೇಹ, ನಿಷ್ಠೆಯಿಲ್ಲದ ಪ್ರೀತಿ ಇವೆಲ್ಲವೂ ಬೂದಿಯಲ್ಲಿ ಸುರಿದ ಪನೀರ್ ಹಾಗೆ ವ್ಯರ್ಥವಾಗುತ್ತವೆ. ನಾವು ಹಣ ಸಂಪಾದಿಸುತ್ತಿರುವವರೆಗೆ ಎಲ್ಲರೂ ನಮ್ಮವರಂತೆ ಕಾಣುತ್ತಾರೆ. ಆದರೆ ಸಂಪಾದನೆ ನಿಂತ ಕ್ಷಣದಿಂದಲೇ ನಮ್ಮದೇ ಮನೆಯಲ್ಲೂ ಪರರಾಗುವ ಸ್ಥಿತಿ ಬರುತ್ತದೆ. ಸಂಬಂಧ ಮುಗಿಯಬಹುದು ಎಂದು ಗೊತ್ತಿದ್ದರೂ ಸತ್ಯವನ್ನೇ ಹೇಳಿ, ಸುಳ್ಳು ಹೇಳಿ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಏಕೆಂದರೆ ಒಡೆದ ಸಂಬಂಧ ಮತ್ತೆ ಸೇರಬಹುದು, ಆದರೆ ಕಳೆದುಹೋದ ನಂಬಿಕೆ ಎಂದಿಗೂ ಹಿಂದಿರುಗುವುದಿಲ್ಲ. ಹೆಂಡತಿ ಸುಂದರಳಲ್ಲ, ಹೆಂಡತಿ ಅರ್ಥಮಾಡಿಕೊಳ್ಳುವುದಿಲ್ಲ, ಗಂಡ ಬೆಂಬಲವಿಲ್ಲ, ಅಣ್ಣ ಅಹಂಕಾರಿ, ಅಣ್ಣ ಆಸ್ತಿ ಹಂಚಿಕೊಳ್ಳುವುದಿಲ್ಲ, ತಾಯಿ ಉಪಯೋಗವಿಲ್ಲ, ತಂಗಿಯರು ಉಪಯೋಗವಿಲ್ಲ ಇವೆಲ್ಲ ಹೇಳುತ್ತಾ ಅವಶ್ಯಕತೆಯಾದಾಗ ಬಳಸಿ ಕೊನೆಗೆ ದೂರವಾಗುವ ಸ್ನೇಹಿತರನ್ನು ಬಿಟ್ಟ ಹೋದರೆ ಕೊನೆಗೆ ಮನುಷ್ಯ ಒಂಟಿಯಾಗಿ ಬಿಡುತ್ತಾನೆ. ಆದ್ದರಿಂದ ಸಂಬಂಧಗಳನ್ನು ಉಪಯೋಗಕ್ಕಾಗಿ ನೋಡಬೇಡಿ, ಹೃದಯದಿಂದ ಕಾಪಾಡಿಕೊಳ್ಳಿ. ನಂಬಿಕೆ ಮತ್ತು ಗೌರವ ಉಳಿದರೆ ಜೀವನದ ಅಂತ್ಯವರೆಗೂ ಜೊತೆಗಿರುವವರು ಖಂಡಿತವಾಗಿಯೂ ಇರುತ್ತಾರೆ. ಒಂದು ದಿನ ನಾವು ಕೂಡ ಈ ಲೋಕವನ್ನು ಬಿಟ್ಟು ಹೋಗಬೇಕಾಗಿದೆ. ಯೋಚಿಸಿ ನೋಡಿ, ಸಿಹಿ ಇರುವ ಕಡೆಗೆ ಇರುವೆಗಳು ಸೇರುತ್ತವೆ, ಆದರೆ ಉಪ್ಪು ಎರಚಿದರೆ ಅವು ಕ್ಷಣಾರ್ಧದಲ್ಲಿ ಚದುರಿ ಹೋಗುತ್ತವೆ. ಹಾಗೆಯೇ ನಾವು ಸಂಕಟದಲ್ಲಿದ್ದಾಗ ನಮ್ಮ ಸುತ್ತಲಿನ ಹಲವರು ದೂರವಾಗುತ್ತಾರೆ. ಮನಸ್ಸು ಒಬ್ಬ ಅಡುಗೆಗಾರನಂತೆ.
ಎಷ್ಟು ಬಂಧಗಳನ್ನು ಕಟ್ಟಿದರೂ ತನ್ನಂತೆಯೇ ಇರುವ ಮತ್ತೊಂದು ಮನಸ್ಸನ್ನು ಹುಡುಕುತ್ತಲೇ ಇರುತ್ತದೆ. ಇದು ಸತ್ಯವೇ ಅಲ್ಲವೇ ಎಂದು ನಿಮ್ಮ ಮನಸ್ಸನ್ನೇ ಕೇಳಿ ನೋಡಿ. ಅಸೂಯೆಯಿಂದ ಬದುಕುವವರಿಗೆ ನಿದ್ರೆ ಸುಖವಾಗುವುದಿಲ್ಲ. ಅಹಂಕಾರದಿಂದ ಬದುಕುವವರಿಗೆ ನಿಜವಾದ ಸ್ನೇಹಿತರಿರಲಾರರು. ಸಂಶಯದಲ್ಲಿ ಬದುಕುವವರಿಗೆ ಪರಿಪೂರ್ಣ ಜೀವನ ಸಿಗುವುದಿಲ್ಲ. ಇನ್ನು ಮುಂದೆ ಸುಳ್ಳು ಹೇಳಬಾರದು ಎಂದು ನೀವು ನಿರ್ಧರಿಸುವ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ನಿಜವಾದ ಶಾಂತಿ ಆರಂಭವಾಗುತ್ತದೆ. ಯಾರಾದರೂ ಬಂದು ನೀನು ಚೆನ್ನಾಗಿದ್ದೀಯಾ ಎಂದು ಕೇಳಿದರೆ ಅದು ಕಾಳಜಿಯ ಸೂಚನೆ. ಹುಳಿ ತಕ್ಕಾಳಿಗೆ ಮಜ್ಜಿಗೆ ಸೇರಿಸಿದರೆ ರುಚಿ ಹೆಚ್ಚಾಗುತ್ತದೆ. ಆದರೆ ಹಾಲಿಗೆ ನೀರು ಬೆರೆಸಿದರೆ ಅದರ ಸವಿಯೇ ಕಳೆದು ಹೋಗುತ್ತದೆ. ಹಾಗೆಯೇ ನಾವು ಎಷ್ಟು ದೊಡ್ಡವರಾದರೂ ಎಲ್ಲೆಡೆ ನಮ್ಮ ಅಗತ್ಯವಿರೋದಿಲ್ಲ. ಅಗತ್ಯವಿಲ್ಲದ ಕಡೆ ತಲೆ ಹಾಕದೇ ಇರುವುದು ಜಾಣತನದ ಲಕ್ಷಣ. ಬಳಸುವುದು ಗೊತ್ತಿರುವವರಿಗೆ ಬಿಡುವುದೂ ಕೂಡ ಗೊತ್ತಿರಬೇಕು. ಎಚ್ಚರಿಕೆಯಿಂದಿರಿ. ಹಣವನ್ನು 1000 ಬಾರಿ ಖರ್ಚು ಮಾಡಿದರೂ ಸಂತೋಷ ಮರಳಿ ಬರುವುದಿಲ್ಲ. ಆದರೆ ನಮ್ಮವರ ಜೊತೆ 10 ನಿಮಿಷ ಮನಮುಕ್ತವಾಗಿ ಮಾತನಾಡಿದರೆ ನಿಜವಾದ ಸಂತೋಷ ದೊರೆಯುತ್ತದೆ. ಮನುಷ್ಯನನ್ನು ರಕ್ತದ ಒಂದು ಹನಿಯೂ ಸುರಿಯದೆ ಮಾನಸಿಕವಾಗಿ ಕಾಡಿಕೊಳ್ಳಬಹುದು. ಮಾತು ತುಂಬಾ ಅಪಾಯಕಾರಿ ಆಯುಧ. ಮೂರ್ಖನು ಬಳಸಿ ನಂತರ ಯೋಚಿಸುತ್ತಾನೆ. ಜಾಣನು ಯೋಚಿಸಿ ನಂತರ ಮಾತನಾಡುತ್ತಾನೆ. ಕೆಲವೊಮ್ಮೆ ಜೀವನದಲ್ಲಿ ಒಬ್ಬನೇ ನಡೆಯುವುದು ಕಷ್ಟವಾಗಬಹುದು. ಆದರೆ ಒಂಟಿತನವು ಹಣಕ್ಕಿಂತಲೂ ಹೆಚ್ಚಿನ ಮೌಲ್ಯವನ್ನು ಕಲಿಸುತ್ತದೆ. ನಮ್ಮನ್ನು ನಾವು ಅರಿಯುವ ಅವಕಾಶವನ್ನು ನೀಡುತ್ತದೆ. ಜನರ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ. ಪ್ರತಿಯೊಂದು ಅನುಭವವೂ ಸಮಯದ ಮೌಲ್ಯ, ಹಾಗೆಯೇ ಜೀವನದ ಮೌಲ್ಯವನ್ನು ಕಲಿಸುತ್ತದೆ. ಕಾರಣವಿಲ್ಲದ ಕೋಪ, ಗೌರವವಿಲ್ಲದ ಸಂಬಂಧ, ಜವಾಬ್ದಾರಿಯಿಲ್ಲದ ಯೌವನ, ಮೇಕಪ್ನಿಂದ ಬಂದ ಸೌಂದರ್ಯ ಇವೆಲ್ಲವೂ ಹೆಚ್ಚು ಕಾಲ ಉರಿಯುವುದಿಲ್ಲ. ನಮ್ಮ ಒಳ್ಳೆಯದಿಗಾಗಿ ಬಯಸುವವರು ಕೆಲವೊಮ್ಮೆ ಕೋಪದಲ್ಲೇ ಮಾತನಾಡುತ್ತಾರೆ. ಆದರೆ ಮೋಸ ಮಾಡಲು ಬಯಸುವವರು ಸದಾ ನಗುತ್ತಲೇ ಮಾತನಾಡುತ್ತಾರೆ. ಎಷ್ಟು ಚೆನ್ನಾಗಿ ಗಾಡಿಯನ್ನು ಎಳೆದರೂ ಕುದುರೆ ಓಟವನ್ನು ತಪ್ಪುವುದಿಲ್ಲ. ಎಷ್ಟು ರುಚಿಯಾದ ಹಣ್ಣುಗಳನ್ನು ಕೊಟ್ಟರೂ ಅದರ ಸ್ವಭಾವ ಬದಲಾಗುವುದಿಲ್ಲ. ಹಾಗೆಯೇ ಒಬ್ಬನು ಎಷ್ಟು ದೊಡ್ಡವನಾದರೂ ಅವನ ಮೂಲ ಗುಣವೇ ಅವನನ್ನು ನಿರ್ಧರಿಸುತ್ತದೆ. ಕೆಲವರ ಟೀಕೆಗಳು ನಿಮ್ಮ ವಿರುದ್ಧವಾಗಿರದೆ ನಿಮ್ಮ ಬೆಳವಣಿಗೆಗಾಗಿ ಇರಬಹುದು. ಅದನ್ನು ಅರ್ಥ ಮಾಡಿಕೊಳ್ಳಲು ಕಲಿಯಿರಿ. ಈ ಒಳ್ಳೆಯ ಮಾತುಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಎಂದು ಕೆಳಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.